ನಮ್ಮ ಹೆಸರು ಕೆ ವಿ ಮಾದೇಶ್ ಅಂತ. ನಾವು ಮೂಲತಃ ಮಾದೇಶ್ವರ ಬೆಟ್ಟ ದೇವಸ್ಥಾನದ ಅರ್ಚಕರು, ಹಾಗೆ ವೃತ್ತಿಯಲ್ಲಿ ಕೃಷಿಕರು. ಹಿಂದೆನೇ ನಾವೆಲ್ಲನೂ ಕೂಡ ಸಿರಿಧಾನ್ಯ ಬೆಳೀತಿದ್ದಂಥ ಒಂದು ದೊಡ್ಡ ಪ್ರದೇಶವಾಗಿತ್ತು. ಅದನ್ನು ಮರಭತ್ತ ಅಂತ ಕರೀತಾರೆ. ನಾವು ಅದನ್ನ ಮರಭತ್ತ ಅಂತ, ಅದಕ್ಕೆ ಯಾವುದೇ ನಾಟಿ ಮಾಡೋದಿಲ್ಲ ನಾವು, ಮತ್ತು ಔಷಧಿ ಸಿಂಪಡಿಸೋದಿಲ್ಲ, ಮತ್ತು ಅದಕ್ಕೆ ನೀರು ಕಟ್ಟೋದಿಲ್ಲ. ಇಂಗ್ಲೀಷ್ನಲ್ಲಿ ಇದು ಬ್ರೌನ್ ಟಾಪ್ ಅಂತ ಕರಿಬೋದು ಮೋಸ್ಟ್ಲಿ. ಓಕೆ. ಅನ್ನ ಏನೇನು ಯೂಸ್ ಮಾಡ್ತೀವೋ ಎಲ್ಲದಕ್ಕೂ ಬಳಸ್ಬೋದು. ಇದು ನೋಡಿ, ಇದು ಸಾಮೆ. ಇದು ಅಂದರೆ ಡಿಸ್ಟನ್ ಆಗಿ ಕಲ್ಲು ಜೊತೆಲಿ ಇರೋ ಅಂಥದ್ದು ಇದು. ಅಥವಾ ಇದ್ರೇನು ಸಂಪಾದನೆ ಮಾಡ್ಕೊಳ್ಬೇಕು ಅನ್ನೋ ಥರದಲ್ಲಿ ಏನು ಮಾಡ್ತಾ ಇಲ್ಲ. ರೈತರು ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದನೇ ಒಂದಷ್ಟು ಜನ ಈಗಲೂ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮೇಲೆ ಕೆಳಗೆ ನೀವೆಲ್ಲ ನೋಡಿ, ಎಲ್ಲ ಕಡೆಗೂ ಇದೆ ಸಿಗುತ್ತೆ, ಮನೆಗೆ ಸಿಗುತ್ತೆ. ಇದು ಕಲ್ಲು ಇರೋವಂಥದ್ದು, ಅಂದರೆ ಈಗೇನು ಬೀಸಕಲ್ಲು ಇರುತ್ತಂಥದ್ದು. ಮತ್ತೆ ಇದು ಹೀಟ್ ಆಗಕ್ಕಿಲ್ದಂಗೆ ಸ್ವಲ್ಪ ನಾವು ಬೀಸ್ಕೊಂತು ಅಂದರೆ ಕೊಟ್ಟಿರೋದಕ್ಕೆ ಎಷ್ಟೊಂದು ಪ್ರಶಸ್ತಿಗಳು ಕೂಡ ಅವ್ರಿಗೆ ಹುಡ್ಕೊಂಡು ಬಂದಿವೆ. ಅದನ್ನ ಕೊಟ್ಟಾಗ ಅಲ್ಲಿ ಪಬ್ಲಿಕ್ಕಲ್ಲಿ ಯಾರೂ ಅದ್ರ ರೆಸ್ಪಾನ್ಸ್ ಇಲ್ಲದೆ ಏನೋ ಕಾಟಾಚಾರಕ್ಕೆ ಬಂದು ಗಿಡ ಹಾಕೋದು, ಒಂದಷ್ಟು ಫೋಟೋ ತೆಗೆಸ್ಕೊಳ್ಳೋದು, ಇಷ್ಟಾದ್ರೂ ಮುಂದೊಂದು ಸಾಕೋದು ಕಡಿಮೆ ಆಯಿತು. ಸುಮಾರು ಗಿಡಗಳು ಹೋಗ್ತಾ ಇದ್ವು. ಹಾಗಾಗಿ ಯೋಚನೆ ಮಾಡಿ ರೈತರಿಗೆ ಕೊಡೋಣ ಇದನ್ನ. ನಮಸ್ಕಾರ ಎಲ್ಲರಿಗೂ. ನಾನಿವಾಗ ಇರೋದು ಕೊಳ್ಳೇಗಾಲದ ಒಡಕೆಹಳ್ಳ ಅನ್ನೋ ಒಂದು ಹಳ್ಳಿನಲ್ಲಿ ಇದ್ದೇನೆ. ಈ ಒಂದು ಊರಿನ ವಿಶೇಷ ಅಂದರೆ ಇಲ್ಲೊಬ್ಬರು ಮಾದೇಶ್ವರ ಸ್ವಾಮಿನ ಪೂಜೆ ಮಾಡುವಂಥ ಪ್ರಧಾನ ಅರ್ಚಕರಿದ್ದಾರೆ. ಕೆ ವಿ ಮಾದೇಶ್ ಅಂತ ಅವ್ರ ಹೆಸರು. ಅವರ ವಿಶೇಷ ಏನು ಅಂದರೆ ಒಬ್ಬ ಪ್ರಗತಿಪರ ರೈತರು ಆಗಿದ್ದು ಮತ್ತು ಸಿರಿಧಾನ್ಯಗಳ ಮಹತ್ವನ ತಿಳ್ಕೊಂಡು ಬೇರೆಯವ್ರಿಗೂ ಸಿರಿಧಾನ್ಯಗಳ ಮಹತ್ವನ ತಿಳಿಸ್ತಾ ಇರೋವಂಥ ಕೆಲಸದಲ್ಲಿದ್ದಾರೆ. ನಾನು ಅವ್ರದ್ದು ಒಂದು ಗೋಡೌನಿಗೆ ಬಂದಿದ್ದೀನಿ. ಈಗ ಇಲ್ಲೆಲ್ಲ ಮೂಟೆಗಳ ರಾಶಿ ಕಾಣ್ತಾ ಇದೆ. ಇದಿಷ್ಟೂ ಸಿರಿಧಾನ್ಯಗಳ ಮಹತ್ವ ಏನಿದೆ, ಸಿರಿಧಾನ್ಯಗಳಲ್ಲಿ ಏನೇನಿದೆ, ಅದನ್ನು ಏನಕ್ಕೆ ತಿನ್ನಬೇಕು, ಯಾವ ಸಿರಿಧಾನ್ಯದಿಂದ ಏನು ಪ್ರಯೋಜನ ಇದೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಅವ್ರನ್ನೇ ಹೋಗಿ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಕೆ ವಿ ಮಾದೇಶ್ ಅವರು. ಸರ್, ತುಂಬ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರೆಲ್ಲ ತಮ್ಮ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ, ತುಂಬಾ ಜ್ಞಾನ ಇದೆ, ಮತ್ತು ಎಷ್ಟೊಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಸ್ವಲ್ಪ ನೀವು ಪರಿಚಯ ಮಾಡಿಕೊಡಿ, ಹಾಗೆ ನಮಗೆ ಸಿರಿಧಾನ್ಯಗಳ ಬಗ್ಗೆ ತಿಳಿಸ್ಕೊಡಿ. ನಮಸ್ತೆ. ನಮ್ಮ ಹೆಸರು ಕೆ ವಿ ಮಾದೇಶ್ ಅಂತ. ನಾವು ಮೂಲತಃ ಮಾದೇಶ್ವರ ಬೆಟ್ಟ ದೇವಸ್ಥಾನದ ಅರ್ಚಕರು, ಹಾಗೆ ವೃತ್ತಿಯಲ್ಲಿ ಕೃಷಿಕರು. ಸಿರಿಧಾನ್ಯ ಬಗ್ಗೆ ನಾವೇನು ಬೇಕು ಅಂತ ಏನು ಹೆಚ್ಚಿನ ಎಫೆಕ್ಟ್ ಹಾಕಿ ಏನು ಸಿರಿಧಾನ್ಯ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ಯಾಕೆಂದರೆ ಸಿರಿಧಾನ್ಯ ಬೆಳೆಯುವಂಥ ಪ್ರದೇಶದಲ್ಲೇ ನಾವಿದ್ದೀವಿ. ಹಾಗಾಗಿ ಅದರ ಬಗ್ಗೆ ಸಹಜವಾಗಿ ನಮಗೆಲ್ಲರಿಗೂ ಕೂಡ ಸಿರಿಧಾನ್ಯದ ಬಗ್ಗೆ, ನಾನೇ ಅಂತಲ್ಲ, ಇಲ್ಲಿರುತ್ತಂಥ ಎಲ್ಲ ರೈತರುಗಳು ಕೂಡ ಇದ್ರ ಬಗ್ಗೆ ಸಹಜವಾಗಿ ಗೊತ್ತಿದೆ. ಹಿಂದೆನೇ ನಾವೆಲ್ಲನೂ ಕೂಡ ಸಿರಿಧಾನ್ಯ ಬೆಳೀತಿದ್ದಂಥ ಒಂದು ದೊಡ್ಡ ಪ್ರದೇಶವಾಗಿತ್ತು. ಈಗಲೂ ಬೆಳೀತಾ ಇದ್ದಾರೆ. ಸಾಮೆ, ನವಣೆ, ಮತ್ತು ಆರ್ಕ, ಬರಗು, ಸಜ್ಜೆ, ರಾಗಿ, ಇದನ್ನೆಲ್ಲ ಪೂರ್ತಿ ಬೆಳೀತಿದ್ದಂಥ, ಯಥೇಚ್ಛವಾಗಿ ಬೆಳೀತಿದ್ದಂಥ ಪ್ರದೇಶ ನಮ್ಮದು. ಜೊತೆಗೆ ಸಿರಿಧಾನ್ಯದ ಜೊತೆಗೆ ನಾವು ಬಹು ಬೆಳೆಗಳನ್ನು ಬೆಳೀತಿದ್ದಂಥ ಪ್ರದೇಶ ನಮ್ಮದು. ಈಗ ನಾವು ಏನಾದರೂ ಕೇಳಿದ್ರೆ ಏನು ಬೆಳೀತಾ ಇದ್ರಿ ನೀವು ಅಂತಂದರೆ ಸಾಮಾನ್ಯ ಪ್ರಧಾನವಾಗಿ ರಾಗಿ ಅಂತಾರೆ ಅಷ್ಟೇ. ಬೇರೆ ಏನು ಅಂತಂದ್ರೆ ಅವರೇ ಬೆಳೀತಿದ್ದೀವಿ ಅಂತಾರೆ, ಇವೆರಡನ್ನ ಹೇಳ್ತಾರೆ. ಆದರೆ ಬಹುಬೆಳೆ ಪದ್ಧತಿ ಬೆಳೀತಿದ್ದಂಥ ವ್ಯವಸ್ಥೆ ಆಗಿತ್ತು ಅಂದರೆ ನಮ್ಮಲ್ಲಿ ಪ್ರಧಾನವಾಗಿ ರಾಗಿ ಬೆಳೀತಾ ಇದ್ವಿ. ಅದು ಪಟ ಅಂತ ಏನು ಸಾಲು ಅಂತ ಕರಿತೀವಲ್ಲ, ಅದಕ್ಕೆ ಅವರೇ ಹಾಕ್ತಿದ್ವಿ. ಒಂದು ಬಿಟ್ಟು ನೆಕ್ಸ್ಟ್ ಅದಕ್ಕೊಂದು ಅಲಸಂದೆ ಅಂತ ಹಾಕೋತಿದ್ವಿ. ಅಲ್ಲಿಗೆ ರಾಗಿ ಆಯಿತು, ಅವರೇ ಆಯಿತು, ಅಲಸಂದೆ ಆಯಿತು. ನೆಕ್ಸ್ಟ್ ಇನ್ನೊಂದು ಪಟದಲ್ಲಿ ಏನು ಮಾಡ್ತಾಯಿದ್ವಿ, ಅರಳು ಹಾಕ್ಕೊಳ್ತಾ ಇದ್ವಿ. ಮತ್ತು ಒಂದು ಪಟ ತೊಗರಿ ಹಾಕ್ಕೊಳ್ತಾ ಇದ್ವಿ. ಮತ್ತು ಇದ್ರ ಮಧ್ಯದಲ್ಲಿ ಸಾಸಿವೆ ಹಾಕ್ತಾಯಿದ್ವಿ. ಮತ್ತು ಅದ್ರ ಮಧ್ಯದಲ್ಲಿ ನಾವೇನು ಈಗ ಆರ್ಕ ಅಂತ ಕರಿತೀವಲ್ಲ, ಅದು ತುಂಬ ಲೇಟು, 6 ತಿಂಗಳು ಬೆಳೆ ಅದು. ಅದು ನಮ್ಮಲ್ಲಿ ಅಕ್ಕಳೆ ಅಂತ ಕೂಡ ಕರಿತೀವಿ. ಆ ಊದ್ಲು, ಆರ್ಕ, ಇದನ್ನೆಲ್ಲರೂ ಆ ಥರದನ್ನ ಅದು ಜಂಡಿಯಾಗಿ ಬರುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ವಿ. ಮತ್ತು ಅದರಲ್ಲಿ ಹಗ್ಗು ಪ್ರದೇಶದಲ್ಲಿ ನಮ್ಮದು ಹಿಂಗಾರು ಮಳೆ ಜಾಸ್ತಿ ಆದಂಥ ಸಂದರ್ಭಗಳಲ್ಲಿ ಬೆಟ್ಟದ ಮೇಲೆ ಅವೆಲ್ಲ ನಾವು ಒಂದು ಮಹಡಿ ಮನೆ ಪದ್ಧತಿ ಥರದಲ್ಲಿ ಬೇಸಾಯ ಮಾಡುತ್ತಂಥದ್ದು. ಆ ಮೇಲ್ಗಡೆ ಬೀಳುವಂಥ ನೀರು ಅದೆಲ್ಲ ಅಬ್ಸರ್ವ್ ಆಗಿ ಕೆಳಗಡೆ ಬಂದು ದಟ್ಟವಾಗಿ ನಿಂತ್ಕೊಳ್ತಾ ಅವಾಗ ಬೆಳೆ ಹಾಳಾಗುತ್ತೆ ಅಂತ ಅಲ್ಲಿ ನಾವು ಮರಭತ್ತ ಅಂತ ಹಾಕ್ತೀವಿ. ನೀವು ಕೆಲವು ಕಡೆಗೆ ಅದನ್ನ ಮರಭತ್ತ ಅಂತ ಕರೀತಾರೆ. ನಾವು ಅದನ್ನ ಮರಭತ್ತ ಅಂತ, ಅದಕ್ಕೆ ಯಾವುದೇ ನಾಟಿ ಮಾಡೋದಿಲ್ಲ ನಾವು, ಮತ್ತು ಔಷಧಿ ಸಿಂಪಡಿಸೋದಿಲ್ಲ, ಮತ್ತು ಅದಕ್ಕೆ ನೀರು ಕಟ್ಟೋದಿಲ್ಲ, ಬೇರೆ ಏನೂ ಪ್ರೊಸೆಸ್ ಇಲ್ಲ. ರಾಗಿ ಥರ ಅದನ್ನ ಒಂದು ಚೆಲ್ಬಿಟ್ಟು ಮಾಡ್ತೀವಿ. ಈ ನೀರೆಲ್ಲ ಕೆಳಗಡೆ ಬಂದಾಗ ಅದು ಹೆಚ್ಚಿನ ನೀರಾಂಶ ಜಾಸ್ತಿ ಆಗುತ್ತೆ. ಡ್ರೈ ಲ್ಯಾಂಡಲ್ಲೇ ಬೆಳೆಯುವಂಥದ್ದು ಮರಭತ್ತ ಅಂತ ಬೆಳೀತಾ ಇದ್ವಿ. ಮತ್ತು ಸುತ್ತಲೂ ಹುಚ್ಚೆಳು ಹಾಕ್ಕೊಳ್ತಾ ಇದ್ವಿ. ಮತ್ತು ಎಲ್ಲಿ ಕಲ್ಲಿರ್ತದೋ, ಎಲ್ಲಿ ಬೆಳೀಕಾಗಲ್ವೋ ಅಲ್ಲಿ ಹಲಸಿನ ಮರ ಸಹಜವಾಗಿರ್ತಿತ್ತು. ಮತ್ತೊಂದು ಬದಿಯಲ್ಲಿ ಹುಣಸೆ ಇತ್ತು. ಯೋಚನೆ ಮಾಡ್ಕೊಳ್ಳಿ, ಈಗ ನಾವು ಎಷ್ಟು ಬೆಳೆ ಬೆಳೆದಾಯ್ತು, 10 ರಿಂದ 11 ಬೆಳೆಗಳನ್ನು ಒಂದೇ ಜಮೀನುಗಳಲ್ಲಿ ತಗೊಳ್ತಾ ಇದ್ವಿ. ಅದನ್ನು ರೈತರುಗಳಿಗೆ ಏನು ಯಥೇಚ್ಛವಾಗಿ ಹಲಸು ಮತ್ತು ಹುಣಸೆ ಬಂದಾಗ ಮನೆ ಬಳಕೆಗೆ ಬಿಟ್ಟು ಮತ್ತು ಒಂದಷ್ಟು ರೈತರಿಗೆ ಕೊಡೋವಂಥದ್ದು ಇತ್ತು ನಮ್ಮಲ್ಲಿ ಒಂದು ಪದ್ಧತಿ. ಈಗ ದೇವಸ್ಥಾನಗಳಿಗಾದರೆ ಮತ್ತು ಊರಲ್ಲಿ ಪರ್ವಗಳಿಗೆ 10 ಜನ ಸೇರಿ ಎಲ್ಲ ಊಟ ಮಾಡ್ತಾರೋ, ಅಲ್ಲಿಗೆ ಇದನ್ನೆಲ್ಲ ಕೊಡೋವಂಥದ್ದು, ಇದೆಲ್ಲ ಸಹಜವಾಗಿ ಇವತ್ತಿಗೂ ಅದು
ನಮ್ಮದೇ ಒಂದು ಕಲ್ಚರ್ ಒಳಗಡೆ ಸೇರ್ಕೊಂಡು ಬಂದಿದೆ. ಆ ಥರ ಕೊಡೋದ್ರ ಜೊತೆಗೆ ಉಳಿಕೆ ಆದದ್ದನ್ನ ಯಥೇಚ್ಛವಾಗಿ ಬಂದದ್ದು ಅಂತ ಅದನ್ನು ಕಮರ್ಷಿಯಲ್ ಆಗಿ ಮಾಡ್ಕೊಳ್ತಾಯಿದ್ರು. ಮತ್ತು ಇವೆಲ್ಲನೂ ಕೂಡ ಹುಚ್ಚೆಳ್ಳು ಮತ್ತು ರಾಗಿ, ಅವರೆ, ತೊಗರಿ ಇತ್ಯಾದಿ ಎಲ್ಲ ಬೆಳೆಗಳನ್ನು ಕೂಡ ಊಟಕ್ಕಾಗಿ ಮಾಡ್ಕೊಳ್ತಾಯಿದ್ರು. ಈ ಥರ ಸಿರಿಧಾನ್ಯದ ಜೊತೆಗೆ ಬಹು ಬೆಳೆ ಪದ್ಧತಿ ನವಣೆನೂ ಆಗ್ತಾ ಇದ್ವಿ. ಇದ್ರ ಜೊತೆಗೆ ನವಣೆ ಈ ಪ್ರತಿಯೊಬ್ಬರು ಮೊದಲು ನವಣೆ ಆಗ್ತಾ ಇದ್ರು. ನಿಮ್ಗೆ ಮನೆಯವ್ರಿಗೆಲ್ಲ ನೋಡಿರ್ಬೇಕು ನೀವು, ಪ್ರತಿಯೊಬ್ಬರು ನವಣೆ ಆಗ್ತಿದ್ರು. ಯಾಕೆಂತಂದ್ರೆ ನವಣೆ ಬರೋದು ಕೇವಲ 75ರಿಂದ 80 ದಿನದೊಳಗಡೆ ನವಣೆ ಬಂದ್ಬಿಡುತ್ತೆ. ನಮಗೆ ರಾಗಿ ಬರಬೇಕು ಅಂದ್ರೆ 3 ತಿಂಗಳು ಬೇಕು. ಇದನ್ನ ಫಸ್ಟ್ ಕಟಾವು ಮಾಡಿ ತಗೋಬಿಡ್ತು ಅಂತಂದ್ರೆ ಈ ಕಣ ಅಂತ ಏನು ಮಾಡ್ತೀವಲ್ಲ, ಆ ಕಣಕ್ಕೆ ನವಣೆ ಜಾಸ್ತಿ ಹಾಕೋತಾರೆ. ಸಾಮಾನ್ಯವಾಗಿ ಆಗ್ತಾ ಇದ್ರು ಅದು. ಯಾಕಂದ್ರೆ ಬೇಗ ಕಟಾವು ಬಂದ್ಬಿಡ್ತು. ಅದಕ್ಕೆ ಕರೆಕ್ಟಾಗಿ ಒಳ್ಳೆ ಚೆನ್ನಾಗಿ ಮಳೆ ಆಗ್ಬಿಡ್ತು ಅಂದ್ರೆ ಒಳ್ಳೆ ನಾವು ಯಾವ ಟೈಮಿಗೆ ಬೆಳೆ ಹಾಕಬೇಕು ಅಂತ ಋತುಮಾನ ಪದ್ಧತಿ ಪ್ರಕಾರ ನಾವು ಬೆಳೆ ಬೆಳಿತೀವಲ್ಲ, ಅದನ್ನು ನಾವೇನಂತೆ ಪಟ ಅಂತ ಕರಿತೀವಿ. ಪಟಕ್ಕೆ ಸರಿಯಾಗಿ ಹಾಕ್ಬಿಡಿದ್ರೆ 70-72 ದಿನಕ್ಕೆ ಬಂದ್ಬಿಡುತ್ತೆ ಅದು. ಅದನ್ನ ತಗೊಂಡು ಬಂದಾಗ ಆ ಜಾಗನ ಕ್ಲೀನ್ ಮಾಡ್ಕೊಂಡು ನಾವು ಕಣೆ ಮಾಡ್ಕೊಳ್ತಾ ಇದ್ವಿ. ಹಾಗೆ ಅದನ್ನು ಅಷ್ಟರಲ್ಲೇ ಕೂಡ 1-1.5 ಕ್ವಿಂಟಲ್ 2 ಕ್ವಿಂಟಲ್ ಅಷ್ಟು ನವಣೆ ಆಗೋದು ನಮಗೆ. ಈ ಥರದಲ್ಲಿ ಬಹುಬೆಳೆ ಪದ್ಧತಿ ಜೊತೆಗೆ ಸಿರಿಧಾನ್ಯಗಳನ್ನು ಬೆಳೀತಿದ್ದಂಥದ್ದು. ಅದಾದಮೇಲೆ ಕ್ರಮೇಣವಾಗಿ ಈಗೆಲ್ಲ ಏಕಬೆಳೆ ಪದ್ಧತಿಗಳು, ಬೇರೆ ಬೇರೆ ಆಧುನಿಕವಾದ ಶೈಲಿಗಳು, ಮತ್ತು ನಮ್ಮಲ್ಲಿ ಬೀಜಗಳನ್ನ ಸಂಗ್ರಹ ಇಟ್ಕೊಳ್ಳೋದು ಅಂಥದ್ದು, ಮತ್ತು ಬೇರೆ ಸ್ವಾವಲಂಬಿಯಾಗಿದ್ದು ನಾವು ಯಾವಾಗ ಪರಾವಲಂಬಿಗಳಾದ್ವಿ, ನಮ್ಮಲ್ಲಿ ಸಿರಿಧಾನ್ಯಗಳು ಮರೆ ಆಯಿತು. ಆಗ ಮತ್ತೆ ನಾವು ಸಿರಿಧಾನ್ಯಗಳು ಇಲ್ಲ ಅಂದ್ಕೊಂಡಾಗ ಒಂದಷ್ಟು ಯೋಚನೆ ಮಾಡಿದ್ವಿ, ಮತ್ತೆ ಇದನ್ನ ಬೆಳೆಸಬೇಕು ಅಂತಂದಾಗ. ಅವಾಗ ಯೋಚನೆ ಮಾಡಿದಾಗ ನಮ್ಮಲ್ಲಿ ಯಾರಿಗೂ ಬಿತ್ತನೆ ಬೀಜ ಕೂಡ ನಮ್ಮಲ್ಲಿ ಇರಲಿಲ್ಲ. ಅವಾಗಿಲ್ಲ, ಇದು ಮತ್ತೆ ನಾವು ವಾಪಸ್ ಇದನ್ನ ತರಬೇಕು, ನಮ್ಮ ಈ ಭಾಗದಲ್ಲಿ ಮತ್ತೆ ಬೆಳೆಸಬೇಕು ಅನ್ನೋದಕ್ಕೋಸ್ಕರವಾಗಿ ಬೇರೆ ಬೇರೆ ಕಡೆಯಿಂದ ಬಿತ್ತನೆ ಬೀಜಗಳನ್ನ ತೊಗೊಂಡು ಅದನ್ನು ತೊಗೊಬಂದು ಇಲ್ಲೊಂದಷ್ಟು ಪಾಕೆಟ್ಗಳು ಇಟ್ಟಿದ್ದೀವಿ. ಇನ್ನೂ 4-5 ವರ್ಷದ ಹಾಗಿದ್ರು ಒಂದಷ್ಟು ಇದೆ. ಬಟ್ಟೆ ಚೀಲಗಳಲ್ಲಿ ಬಟ್ಟೆ ಚೀಲಗಳಲ್ಲಿ ಹಾಕಿ ಅದನ್ನ ರೈತರಿಗೆ, ಇದು ಕೊರ್ಲೆ, ಇದು ಕೊರ್ಲೆ ಅಂತ ನೋಡಿ, ಬ್ರೌನ್ ಕಲರ್ ಇದೆ. ಇದು ಇಂಗ್ಲೀಷ್ನಲ್ಲಿ ಬ್ರೌನ್ ಟಾಪ್ ಅಂತ ಕರಿಬೋದು ಮೋಸ್ಟ್ಲಿ. ಕೊರ್ಲೆ ಇದರಲ್ಲಿ ಶುದ್ಧವಾದ ಕಾಳನ್ನ ತಗೊಂಡು, ಗಟ್ಟಿ ಕಾಳನ್ನ ತಗೊಂಡು ಸ್ವಲ್ಪ ಉಳಿಕೆ ಆಗಿರುವಂಥದ್ದು, ಇದ್ರ ಜೊತೆ ಭತ್ತ ಮಿಕ್ಸ್ ಆಗಿರುವಂಥದ್ದು ಇನ್ನೂ ಪ್ರೋಸೆಸ್ ಮಾಡಿಲ್ಲ. ಇದನ್ನ ಅನ್ನ ಥರನೇ ಬೇಯಿಸ್ತಾರೆ. ಅನ್ನ ಏನೇನು ಯೂಸ್ ಮಾಡ್ತೀವೋ ಎಲ್ಲದಕ್ಕೂ ಬಳಸ್ಬೋದು. ಇದು ಅನ್ನ ಯಾವ ಥರ ಮಾಡ್ತೀವಿ, ಮೊಸರನ್ನ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಎಲ್ಲ ಥರದಲ್ಲಿ ಬಾತ್ ಮಾಡ್ಬೋದು, ಮತ್ತು ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ಇದನ್ನು ನುಚ್ಚಲ್ಲಿ ಉಪ್ಪಿಟ್ಟು ಮಾಡ್ಬೋದು, ಎಲ್ಲ ಥರದಲ್ಲೂ ಮಾಡ್ಬೋದು. ಇದು ಅಕ್ಕಿಗೆ ಒಂಥರ ಸಬ್ಸ್ಟಿಟ್ಯೂಟ್ ಇದ್ದಂಗೆ. ಮುಂಚೆ ಇದೆ ಇತ್ತು, ಇದಕ್ಕೆ ಅಕ್ಕಿ ಸಬ್ಸ್ಟಿಟ್ಯೂಟ್ ಆಗ್ಬಿಟ್ಟಿದೆ ಈಗ ಅಂತ ಹೇಳಬೇಕು ಅಂದ್ರೆ ಇತ್ತು. ಬಟ್ ಇದನ್ನ ಜಾಸ್ತಿ ಊಟ ಮಾಡ್ತಿದ್ರು. ಮತ್ತೆ ಇದು ತುಂಬಾ ಶೀಘ್ರವಾಗಿ ಬರುತ್ತೆ. ಜೊತೆಗೆ ಇದಕ್ಕೆ ಯಾವುದೇ ಕಾಯಿಲೆಗಳು ಕಡಿಮೆ, ಸಹಜವಾಗಿ ಬೆಳೆಯುತ್ತದೆ. ಈಗ ನಾವೇನು ಸಾವಯವ ಅನ್ನೋದಕ್ಕಿಂತ ಸಹಜ ಬೆಳೆ ಅಂತಾನೆ ಕರಿಬಹುದು. ರಾಗಿ ಭತ್ತ ಹೇಗೆ ಬೆಳಿತೀವೋ ಅದನ್ನ ಬೇರೆ ಯಾವ್ದಾದ್ರು ಧಾನ್ಯಗಳಿದೆ ಸರ್, ನನಗೆ ಅದು ತೋರಿಸ್ಕೊಡಿ ಒಂದ್ಸರಿ. ನವಣೆ ಕೆಂಪಿದೆ, ಮತ್ತು ಸೋಗು ಕೆಂಪಿದೆ. ಇದು 4-5 ವೆರೈಟಿ ಇದೆ ಇದರಲ್ಲಿ, ಬೇರೆ ಬೇರೆ ಥರ ವೆರೈಟಿಗಳು ಬರ್ತದೆ. ಕೆಂಪಿದೆ, ಇದು ಆರ್ಕ ಅಂತ ಕರಿತೀವಲ್ಲ, ಇದಕ್ಕೆ ಸೋಗು ಜಾಸ್ತಿ. ಇದು 6 ತಿಂಗಳು ಬೆಳೆ. ಇದನ್ನು ಕೂಡ ರಾಗಿ ತರ ಫಿಟ್ ಮಾಡಿ ಅದನ್ನ ಮಾಡ್ಬೋದು. ಮುದ್ದೆ ಮಾಡಲ್ಲ ಸಾಮಾನ್ಯವಾಗಿ, ಇವೆಲ್ಲ ಅನ್ನ ಮಾಡೋದು. ನೋಡಿ, ಇದು ಸಾಮೆ. ಇದು ಅಂದರೆ ಡಿಸ್ಟೋನ್ ಆಗಿ ಕಲ್ಲು ಜೊತೆಲಿ ಇರೋ ಅಂಥದ್ದು. ಇದು ಎಲ್ಲ ಡಿಸ್ಟೋನ್ ಮಾಡಿದ್ದೀವಿ. ಮಾಡ್ತಾ ಇಲ್ಲ ಇದನ್ನ. ನಾವೇನು ಕಮರ್ಷಿಯಲ್ ಆಗಿ ಮಾಡ್ಕೊಳ್ತಾ ಇಲ್ಲ ಇದರಿಂದ, ಅಥವಾ ಇದ್ರೇನು ಸಂಪಾದನೆ ಮಾಡ್ಕೊಳ್ಬೇಕು ಅನ್ನೋ ಥರದಲ್ಲಿ ಏನು ಮಾಡ್ತಾ ಇಲ್ಲ. ರೈತರು ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದನೇ ಒಂದಷ್ಟು ಜನ ಈಗಲೂ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿ, ಇದು ಡಿಸ್ಟೋನರ್ ಅಂತ ಕಲ್ಗಳನ್ನ ಕಲ್ಲು ಮತ್ತೆ ಬೇರೆ ಬೇರೆ ಕಸ ಕಡ್ಡಿಗಳನ್ನ ಕ್ಲೀನ್ ಮಾಡುತ್ತೆ. ಇದಾದ್ಮೇಲೆ ಏನಾಗುತ್ತೆ, ಇದು ಹಲ್ಲರ್ ಅಂತ ಕರಿತೀವಿ ನಾವು ಇದನ್ನ ಭತ್ತ ತೆಗೆದು ಹಾಕಿದ್ರೆ ಸಿರಿಧಾನ್ಯಗಳು, ಭತ್ತಗಳು ಅಕ್ಕಿಯಾಗಿ ಬರುತ್ತೆ. ಅದಾದ್ಮೇಲೆ ನೋಡಿ, ಇದು ಗ್ರೇಡ್ ಮಾಡ್ತೀವಿ ನಾವು ಇದರಲ್ಲಿ ಸಣ್ಣ ಅಕ್ಕಿ, ದಪ್ಪ ಅಕ್ಕಿ, ಮತ್ತೆ ಕೆಲವೊಂದು ಸಿಪ್ಪೆಗಳು ಸಿಗದೇ ಇರುವಂತದ್ದು, ಅದನ್ನೆಲ್ಲನೂ ಇಲ್ಲಿ ಡಿವೈಡ್ ಆಗೋಗುತ್ತೆ. ಅದಕ್ಕೆ ತಕ್ಕಂಗೆ ಜರಡಿ ಇಟ್ಕೊಂಡಿದ್ದೀವಿ, ಗ್ರೇಡ್ ಆಗುತ್ತೆ. ನುಚ್ಚುಗಳನ್ನು ಕೂಡ ಸಪ್ರೇಟ್ ಆಗಿ ಬರುತ್ತೆ. ಇದು ಮೇಲೆ ಕೆಳಗೆ ನೀವೆಲ್ಲ ನೋಡಿ, ಎಲ್ಲ ಕಡೆಗೂ ಇದೆ ಸಿಗುತ್ತೆ, ಮನೆ ಸಿಗುತ್ತೆ. ಇದು ಕಲ್ಲು ಇರೋವಂಥದ್ದು, ಅಂದ್ರೆ ಈಗೇನು ಬೀಸಕಲ್ಲು ಇರುವಂಥದ್ದು. ಮತ್ತೆ ಇದು ಹೀಟ್ ಆಗೋಕ್ಕಿಲ್ದಂಗೆ ಸ್ವಲ್ಪ ನಾವು ಬೀಸ್ಕೊಂತು ಅಂದ್ರೆ, ಇವಾಗೇನು ನಾವು ಫ್ಲೋರ್ ಮಿಲ್ಲಲ್ಲಿ ಹಾಕಿದಾಗ ತುಂಬ ಹೀಟ್ ಬರುತ್ತೆ ನೋಡಿ, ನೀವು ಕೈ ಹಾಕೋಕ್ಕಾಗಲ್ಲ, ಅಷ್ಟು ಇರುತ್ತೆ. ಅದೆಲ್ಲ ಆದಾಗ ಏನಾಗುತ್ತೆ ಗೊತ್ತಾ, ಅದರಲ್ಲಿ ಏನು ಪೋಷಕಾಂಶ ಪ್ರೋಟೀನ್ ಏನಿರುತ್ತೋ ಆ ಹೀಟಿಗೆ ಅದು ಸತ್ತೋಗುತ್ತೆ ಅದು. ಬಟ್ ಅದರಲ್ಲಿ ಸಿಗಬೇಕಾಗಿದ್ದಂಥದ್ದು ನ್ಯೂಟ್ರಿಯನ್ಸ್ ನಮಗೆ ಸಿಗೋದಿಲ್ಲ.
ಹಾಗಾಗಿ ಅಂಥದಕ್ಕೋಸ್ಕರವಾಗಿ ಇದನ್ನೆಲ್ಲ ಒಂದಷ್ಟು ಯೋಚನೆ ಮಾಡಿಕೊಂಡು ಇನ್ನೂ ಒಂದಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಇವರು ಕೃಷಿ ಕ್ಷೇತ್ರದಲ್ಲಿ ಮಾಡಿರೋಂಥ ಎಷ್ಟೊಂದು ಸಾಧನೆ ಮತ್ತು ಅವರೊಂದು ಕೊಡುಗೆ ಕೊಟ್ಟಿರೋದಕ್ಕೆ ಎಷ್ಟೊಂದು ಪ್ರಶಸ್ತಿಗಳು ಕೂಡ ಅವ್ರಿಗೆ ಹುಡ್ಕೊಂಡು ಬಂದಿವೆ. ಸರ್ ತಾವೇ ಹೇಳ್ಬೋದಾ ತಮ್ಗೆ ಯಾವ್ಯಾವ ಪ್ರಶಂಸಾ ಪತ್ರಗಳು ಮತ್ತು ಪ್ರಶಸ್ತಿಗಳು ಬಂದಿವೆ ಅಂತ? ಸರ್, ಪ್ರಶಸ್ತಿಗಳು ಅಂತಂದರೆ ಕೆಲವೊಂದು ಮಾತ್ರ ತುಂಬ ಬಂದರೆ ಮಾತ್ರ ಮಾತಾಡಿ ಇಲ್ಲ ಇದು ಸ್ವಲ್ಪ ಬೇಕು ಮಾದರಿಯಾಗಿರಲಿ ಅನ್ನೋದಕ್ಕೋಸ್ಕರ ಒಂದಷ್ಟು ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಬಟ್ ನಾವು ಇನ್ನೊಂದೇನು ಯೋಚನೆ ಮಾಡ್ತಿದ್ವಿ ಅಂದರೆ ಈ ಪ್ರಶಸ್ತಿ ವಿಚಾರಗಳು ಬಂದಾಗ ಸರ್ ನಾವೇ ನಿಂತು ಹಲವಾರು ಯಾರು ಮುಂದೆ ರೈತರು ಬರ್ತಾ ಇದ್ದಾರೋ ನಮಗೆ ಬರೋಂಥ ಪ್ರಶಸ್ತಿನ ಅವ್ರುಗಳು ಕೊಡಿಸೋಂಥ ಪ್ರಯತ್ನನ ಜಾಸ್ತಿ ಮಾಡಿರೋದು ನಾವು. ಯಾಕೆಂದರೆ ಉದ್ದೇಶ ಏನಂದ್ರೆ ಸರ್, ಈಗ ನಾವು ತಗೊಳ್ಳೋದೇನು ದೊಡ್ಡ ವಿಚಾರ ಏನು ಪ್ರಶಸ್ತಿಗೋಸ್ಕರ ಏನು ಕೆಲಸ ಅಲ್ಲ ಸರ್. ಅದು ಬರೋವಂಥ ರೈತರುಗಳಿಗೆ ಅವ್ರುಗಳಿಗೊಂದು ಖುಷಿ ಆಗ್ಬೇಕು, ಅವ್ರನ್ನ ಉಳಿಸ್ಕೊಳ್ಬೇಕು ನಾವು. ಈಗ ಮಹೇಶ್ ಇದ್ದಾರೆ, ಅವರು ಹೆಂಗೆ ರೈತರವರು, ಅವ್ರಿಗೇನಾದರೂ ಈ ಪ್ರಶಸ್ತಿನ ನಮಗೆ ಬಂದಾಗ ಇಲ್ಲ ಅವ್ರು ಮಾಡ್ತಾ ಇದ್ದಾರೆ ನಮಗಿಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡಿ ಅಂತ ಕನ್ವಿನ್ಸ್ ಮಾಡಿ ಮತ್ತು ಅವ್ರಿಗೆ ನಾವು ಅದನ್ನು ನೋಡಿ ಶಿಫಾರಸ್ಸು ಏನು ಅನ್ಬೇಕು ಆ ಥರದಲ್ಲಿ ಅವ್ರಿಗೆ ಕೊಡಿಸ್ದಾಗ ಅವ್ರಿಗೇನಾಗುತ್ತೆ ಗೊತ್ತಾ, ಒಂದು ಸರಿ ಆ ಥರ ಬಂದಾಗ ಅವ್ರು ಹಿಂದೆ ಹೋಗೋಕೆ ಯೋಚನೆ ಮಾಡಲ್ಲ. ಇದೊಂಥರ ನಮ್ದೊಂದು ತಂತ್ರ ಅಂತ ಅಷ್ಟೇ ಏನಿಲ್ಲ. ಯಾಕಂದ್ರೆ ಅವ್ರು ಕೊಟ್ಟಾಗ ನಾನು ಇಷ್ಟೆಲ್ಲ ತೊಗೊಂಡಿದ್ದೀನಿ, ನಾನು ಇದನ್ನು ಉಳಿಸ್ಕೊಳ್ಬೇಕು ಮತ್ತು ಮತ್ತಷ್ಟು ಅಜ್ಜ ಮುಂದಾಗ್ತಾನೆ. ಇನ್ನೂ ಅವ್ರ ಜನ ಇನ್ನೂ 4 ಜನ ಆಗ್ತಾಯಿದೆ. ಆದರೂ ಕೂಡ ಕೆಲವೊಂದು ವಿಜಯ ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ರೈತ ಮತ್ತು ಮಾದರಿ ಕೃಷಿಕ ರೈತರು ಮತ್ತು ಪ್ರಗತಿಪರ ರೈತರು ಬೇರೆ ಬೇರೆ ಪ್ರಶಸ್ತಿಗಳು ಮತ್ತು ಪತ್ರಿಕೆಯಲ್ಲಿ ಹಲವಾರು ಆರ್ಟಿಕಲ್ಗಳು ಸುಮಾರು ಆರ್ಟಿಕಲ್ಗಳು ಬಂದಿದ್ದಾವೆ. ನಾವ್ಯಾವುದು ಪತ್ರಿಕರನ್ನ ಕರೆದಿಲ್ಲ, ಪತ್ರಿಕರೇ ಬಂದು ಕೆಲವೊಬ್ರು ಬಂದು ಈ ಥರ ಆಗ್ತಾಯಿದೆ ಅಂತ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ. ಈಗ ನಾವು ಒಂದು ಸಣ್ಣ ನರ್ಸರಿ ಅಂತ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಬೆಟ್ಟವನ್ನು ಹಸಿರಾಗಿಸೋಣ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡ್ತಾಯಿದ್ವಿ. ಇಲ್ಲಿವರೆಗೂ ಒಂದು 8,000 ಸಸಿಗಳನ್ನು 5 ವರ್ಷದಲ್ಲಿ ಹಂಚಿದ್ದೀವಿ ನಾವು ಬೇರೆ ಬೇರೆ ಕಡೆಗೆ. ಅದು ಉಚಿತವಾಗಿ ಮಾಡ್ತಾಯಿದ್ದೀವಿ ರೈತರಿಗೆ. ಅಂದರೆ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ, ಒಂದು ದೇವಸ್ಥಾನ ಇರ್ತದೆ, ಸಹಜವಾಗಿ ಊರಲ್ಲಿ 4-6 ದೇವಸ್ಥಾನಗಳಿದ್ದೇ ಇರ್ತವೆ. ಆ ದೇವಸ್ಥಾನಗಳಲ್ಲಿ ಒಂದು ಮುತ್ತುಕದ ಮರ ಅಂತ ಕೊಟ್ಟರೆ ಈ ಪ್ರಸಾದಕ್ಕಾಗಿ ಅದರ ಎಲೆ ಉಪಯೋಗ ಆಗುತ್ತೆ, ಅದು ಮರನೂ ಸಾಕಂಗಾಗುತ್ತೆ. ಮತ್ತು ಬಿಲ್ಲಪತ್ರ ಮರ ಕೊಟ್ಟರೆ ಪೂಜೆಗೆ ಬೇಕಾಗುತ್ತೆ ಅಂತ ಅದನ್ನು ಸಾಕ್ಕೊಳ್ತಾರೆ. ದೇವಸ್ಥಾನದಕ್ಕೆ ಅಲ್ಲಿ ಊರಿಗೊಂದು ಮರನೂ ಆಗುತ್ತೆ, ಅದು ದೇವಸ್ಥಾನಕ್ಕೆ ಉಪಯೋಗವೂ ಆಗುತ್ತೆ. ಜನ ಹಾಗಾಗಿ ಇಷ್ಟಪಟ್ಟು ಸಾಕ್ತಾರೆ. ಈ ನೇರಳೆ ಅದು ಕಮರ್ಷಿಯಲ್ ಬೆಳೆ ಆಗುತ್ತೆ, ಹಲಸು ಆಗುತ್ತೆ, ಹುಣಸೆ ಆಗುತ್ತೆ, ಒಳ್ಳೊಳ್ಳೆ ಗಿಡಗಳನ್ನ. ಮತ್ತು ಈ ಹವಾಗುಣದಲ್ಲಿ ನಮ್ಮ ವಾತಾವರಣಕ್ಕೆ ಯಾವ ಪ್ರಭೇದಗಳು ಬೆಳೀತವೆ ಅಂಥ ಗಿಡಗಳನ್ನ ಬೀಜಗಳನ್ನ ಸೇಕರಣೆ ಮಾಡಿ ಅದನ್ನು ನಾವೇ ನರ್ಸರಿಯಲ್ಲಿ ಗಿಡ ಮಾಡಿ ವರ್ಷಕ್ಕೆ ಒಂದು 200, 300, 500 ಈ ಥರ ಮಳೆಗಾಲ ಬಂದಾಗ ರೈತರನ್ನ ಕರೆದು ನಾವು ಉಚಿತವಾಗಿ ಹಾಕ್ತೀವಿ. ಅದೇ ಬೆಟ್ಟನ ಹಸಿರು ಹಾಕ್ಸೋದಲ್ಲದೆ ಜನ ಸಾಕಬೇಕು ಅದನ್ನು. ಸುಮ್ಮನೆ ನಾವೇನೋ ಈಗ ಯಾವುದೋ ಒಂದು ಮರಗಳು ಸಾಕ್ತೀವಿ, ಅದು ರೋಡಲ್ಲಿ ಹಾಕ್ತೀವಿ, ಪಬ್ಲಿಕಲ್ಲಿ ಹಾಕ್ತೀವಿ, ಅದೆಲ್ಲ ಮಾಡೋದಕ್ಕೆ ಹಲವಾರು NGOಗಳಿದ್ದಾವೆ, ಸರ್ಕಾರ ಇದೆ, ಬೇರೆ ಬೇರೆ ಮಾಡ್ತಾರೆ. ರೈತರು ಸ್ವಇಚ್ಛೆಯಿಂದ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಥರ ಮಾಡಿದ್ವಿ. ನಾವು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಈಗ ನಿಮ್ಮ ಪೊನ್ನಚ್ಚಿ ಶಾಲೆಯಲ್ಲೆಲ್ಲ ಅದೆಲ್ಲ ನಾವೇ ಕೊಟ್ಟಿದ್ವಿ ಗಿಡಗಳು. ಅದನ್ನೆಲ್ಲ ನಾವು ಶಾಲೆಗಳಿಗೆ ಮತ್ತು ಬಸ್ ಸ್ಟ್ಯಾಂಡ್ ಹತ್ರ, ಹಾಸ್ಪಿಟ್ಲ್ಗಳ ಹತ್ರ ಎಲ್ಲನೂ ಕೊಟ್ವಿ. ಬಟ್ ಕೊಟ್ಟಾಗ ಏನಾಗುತ್ತೆ, ನಾವು ಗಿಡ ಚಿಕ್ಕ ಬೀಜದಿಂದ ಸಾಕಿ ಇಷ್ಟು ದಪ್ಪ ಮಾಡಿಕೊಡ್ಬೇಕಾದಾಗ ನಮ್ಮ ಶ್ರಮ ಇದೆ. ಅದನ್ನು ಕೊಟ್ಟಾಗ ಅಲ್ಲಿ ಪಬ್ಲಿಕ್ಕಲ್ಲಿ ಯಾರೂ ಅದ್ರ ರೆಸ್ಪಾನ್ಸ್ ಇಲ್ಲದೆ ಏನೋ ಕಾಟಾಚಾರಕ್ಕೆ ಬಂದು ಗಿಡ ಹಾಕೋದು, ಒಂದಷ್ಟು ಫೋಟೋ ತೆಗೆಸ್ಕೊಳ್ಳೋದು, ಇಷ್ಟಾದ್ರೂ ಮುಂದೊಂದು ಸಾಕೋದು ಕಡಿಮೆ ಆಯಿತು. ಸುಮಾರು ಗಿಡಗಳು ಹೋಗ್ತಾ ಇದ್ವು. ಹಾಗಾಗಿ ಯೋಚನೆ ಮಾಡಿ ರೈತರಿಗೆ ಕೊಡೋಣ ಇದನ್ನ, ಒಬ್ಬರಿಗೆ 2, 3 ಈ ಥರ ಕೊಡೋದು. ಸುಮಾರು ಜನ ಬಿದಿರು, ಈಗೆಲ್ಲ ಬಿದಿರು ನಶಿಸುವಾಗ ಅಂತ ಬಂದಿದೆ, ಅದ್ರ ಬಿದಿರು ಸೇಕರಣೆ ಮಾಡಿ ಬೀಜ ಮಾಡಿ ಅದನ್ನು ಕೊಟ್ಟಿದ್ದೀವಿ. ಮತ್ತು ಮಾಗ್ಲೆ ಬೇರೊಂದು ಬೀಜ ಮಾಡಿ ಅದನ್ನು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಉಪ್ಪಿನಕಾಯಿ ಅದರ ಬಳಸ್ತಾರೆ, ಅದನ್ನು ಗಿಡಗಳು ಮಾಡಿಕೊಡ್ತಾ ಇದ್ದೀವಿ. ಸ್ವಲ್ಪ ಕಡಿಮೆ ಇದೆ ಈ ಸರಿ, ಒಂದಷ್ಟಿದೆ. ಈ ಸರಿ ಅದನ್ನ ವಿತರಣೆ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣ ಅಂತಿದ್ದೀವಿ. ಈಗ ನೀವು ನೋಡ್ಬೋದು ಎಷ್ಟಿದೆ.